ನೋಡಿ, 1925ನೇ ಇಸ್ವಿಯಲ್ಲಿ ನಮಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. 2 ಸಲ ಅರೆಸ್ಟ್ ಕೂಡ ಆಗಿದ್ದರು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ 21ನೇ ಇಸ್ವಿಯಲ್ಲಿ 1 ವರ್ಷ, 29ನೇ ಇಸ್ವಿಯಲ್ಲಿ ಸಾಧಾರಣ 9 ತಿಂಗಳು ಸೆರೆಮನೆಯಲ್ಲಿದ್ದರು. ಆಗ ಇದ್ದಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ನಮಗೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿದ್ರೆ, ಈ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕಿದ್ರೆ ನಮ್ಮ ದೇಶ ಸಂಪೂರ್ಣ ಸ್ವಾತಂತ್ರ್ಯ ಆಗತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದರು. ಆದರೆ ಡಾಕ್ಟರ್ ಜಿಗೆ ಇದ್ಯಾಕೋ ನಮಗೆ ಸ್ವಾತಂತ್ರ್ಯ ಸಿಕ್ಕಿದರೆ ಈ ದೇಶದ ಸ್ವಾತಂತ್ರ್ಯ ಉಳಿಯುತ್ತಾ ಅನ್ನುವಂಥ ಒಂದು ಸಂಶಯ ಇತ್ತು. ಕಾರಣ ಏನು ಅಂದರೆ, 1000 ವರ್ಷ ಮೊಘಲರು ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಇದ್ವಿ. ನಮ್ಮ ಸಮಾಜ ಭಾಳ ಸದೃಢವಾದಂಥ ಒಂದು ಸಮಾಜ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನ ಭಾಳ ಬುದ್ಧಿವಂತರು, ಪ್ರಬುದ್ಧತೆ ಇರುವವರು, ವೀರ ಪೌರುಷ ಇರತಕ್ಕಂಥ ವ್ಯಕ್ತಿಗಳು ಇದ್ದರೂ ಕೂಡ ಸಾವಿರಾರು ವರ್ಷದಿಂದ ನಾವು ಯಾಕೆ ಗುಲಾಮಗಿರಿಯಲ್ಲಿದ್ದೀವಿ? ನಮಗೆ ಸ್ವಾತಂತ್ರ್ಯ ಬಂದರೆ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಡಾಕ್ಟರ್ ಜಿನ ಸದಾಕಾಲ ಕಾಡ್ತಾ ಇತ್ತು. ಆಗ ಅವರ ಮನಸ್ಸಿನಲ್ಲಿ ಅನಿಸಿದ್ದು, ಈ ಸಮಾಜ ಇಷ್ಟೆಲ್ಲ ಗತ ವೈಭವ ಇದ್ದರೂ ಕೂಡ ಅಸಂಘಟಿತವಾಗಿದೆ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಹಿಂದೂ ಸಮಾಜವನ್ನು ಒಡೆದಾಕಿದ್ದೀವಿ. ಯಾವಾಗ ಸಮಾಜ ಒಂದಾಗುತ್ತೋ, ಯಾವಾಗ ಒಂದು ಹಿಂದೂ ಸಮಾಜ ಒಂದಾಗಿ ಭಾರತೀಯತೆಯನ್ನು ತೋರಿಸುತ್ತೋ, ಆಗ ಮಾತ್ರ ನಮಗೆ ಸಿಗುವಂಥ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಉಳಿಯುತ್ತೆ ಅನ್ನುವಂಥ ನಂಬಿಕೆ ಇದ್ದದ್ರಿಂದ 1925ನೇ ಇಸ್ವಿಯಲ್ಲಿ ಡಾಕ್ಟರ್ ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾಗ್ಪುರದ ಮೊಯ್ತೆವಾಡೆಯಲ್ಲಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಹೆಸರು ಕೊಟ್ಟಿದ್ದು 17 ಏಪ್ರಿಲ್ 1926ನೇ ಇಸ್ವಿಲಿ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವ್ರನ್ನ ಅದರ ನಾಯಕನಾಗಿ ಆರಿಸಿದ್ದು 19 ಡಿಸೆಂಬರ್ 1926ನೇ ಇಸ್ವಿಲಿ. ಅದಾದ ನಂತರ 1929ನೇ ಇಸ್ವಿಯಲ್ಲಿ ಅವರನ್ನು ಸರಸಂಘ ಚಾಲಕರಾಗಿ ನೇಮಕ ಮಾಡ್ತಾರೆ. ಸಂಘದ ಮೂಲ ಉದ್ದೇಶ ಇಷ್ಟೇ: ಹಿಂದೂ ಸಮಾಜ ಈ ದೇಶದ ಸಂಸ್ಕೃತಿ, ಈ ದೇಶದ ಧರ್ಮವನ್ನು ಒಪ್ಪುವಂಥ ಜನರನ್ನು ಒಂದಾಗಿಡಬೇಕು, ಭಾರತ ವರ್ಷವಾಗಿರಬೇಕು ಅಂತ ಹೇಳಿದ್ರೆ ರಾಷ್ಟ್ರದೇವೋಭವ ಅನ್ನುವಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಒಂದೇ ವಿಚಾರ ಇಟ್ಕೊಂಡು ಸಂಘವನ್ನು ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿತ್ತು. ಇನ್ನು ಡಾಕ್ಟರ್ ಜಿ ಅವರು ಕಾಂಗ್ರೆಸ್ನಲ್ಲಿದ್ದಂಥವ್ರು. ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಸಂಘವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವ್ರಿಗೇನಕ್ಕೆ ಅನ್ನಿಸ್ತು? ಕಾಂಗ್ರೆಸ್ಸಲ್ಲಿ ಇದ್ದಾಗ ನಾನು ಹೇಳಿದ್ನಲ್ಲ ಈಗಾಗಲೇ, ಕಾಂಗ್ರೆಸ್ಸಲ್ಲಿದ್ದಂಥ ಆ ನಾಯಕರ ಸಂಕುಚಿತ ವಿಚಾರಧಾರೆ ಏನಿತ್ತು ಅಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಎಲ್ಲ ಸಿಕ್ಕಿದಾಗ ಆಗುತ್ತೆ, ಭಾರತ ಪರಮ ವೈಭವಕ್ಕೆ ಹೋಗುತ್ತೆ ಎನ್ನುವಂಥ ಒಂದು ವಿಚಾರ ಏನಿತ್ತೋ ಅದನ್ನು ಡಾಕ್ಟರ್ ಜಿ ಒಪ್ಪಲಿಲ್ಲ. ಡಾಕ್ಟರ್ ಜಿ ಈ ಸಮಾಜದ ಮೂಲದಲ್ಲಿ ಏನೋ ಸಮಸ್ಯೆ ಇದೆ, ನಮ್ಮ ದೇಶದ ಮೂಲ ಸಮಾಜದ ಅಸಂಘಟಿತವಾಗಿರೋದ್ರಿಂದನೇ ನಾವು ಪದೇ ಪದೇ ಬೇರೆಯವರ ಅಕ್ರಮಕ್ಕೆ ಒಳಗಾಗಿ ಅವರ ಆಡಳಿತಕ್ಕೆ ಒಳಗಾಗ್ತಾ ಇದ್ದೀವಿ. ಅದು ಮೊಘಲರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ತದನಂತರ ಬ್ರಿಟಿಷರಾಗಿರ್ಬೋದು. ಇವರೆಲ್ಲ ನಮ್ಮ ಮೇಲೆ ಯಾಕೆ ಮುಗಿಬಿದ್ದು ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜದಲ್ಲಿರ್ತಕ್ಕಂಥ ಡಿಸ್ಆರ್ಗನೈಸೇಷನ್, ಆ ಡಿಸ್ಆರ್ಗನೈಸ್ಡ್ ಸೊಸೈಟಿಯನ್ನು ಆರ್ಗನೈಸ್ಡ್ ಸೊಸೈಟಿಯಾಗಿ ಮಾಡಬೇಕಾದ್ರೆ ಶಿಸ್ತು ಭಾಳ ಮುಖ್ಯ, ಡಿಸಿಪ್ಲಿನ್. ಆ ಶಿಸ್ತನ್ನು ತರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಬೇಕು ಅಂತ ಕಾಂಗ್ರೆಸ್ಸಿಂದ ಹೊರಗೆ ಬಂದದ್ದು. ಸರ್, ಇನ್ನು ಭಾರತದಲ್ಲಿ ನಾವು ಸುಮಾರು 16-17 ಜನ ಪ್ರಧಾನಿಗಳನ್ನು ನೋಡಿದ್ದೇವೆ. ಯಾವುದೋ ಒಂದು ಚಿಕ್ಕ ಗ್ರಾಮ ಪಂಚಾಯಿತಿ ತಗೊಂಡ್ರೆ ಒಂದು ಟರ್ಮ್ ಸಿಕ್ಕರೆ ಅವರಿಗೆ 15-20 ಜನ ಅಲ್ಲಿ ಅಧ್ಯಕ್ಷರಾಗಿ ಹೋಗ್ತಾರೆ. ಆದರೆ ಸಂಘ ಪ್ರಾರಂಭ ಆಗಿ 100 ವರ್ಷಗಳಾದರೂ ಕೂಡ ಕೇವಲ 6 ಜನ ಸರಸಂಘ ಚಾಲಕರೇ ಇದನ್ನ ನಿರ್ವಹಿಸ್ಕೊಂಡು ಹೋದ್ರು. ಹೆಂಗ್ ಸಾಧ್ಯ ಆಗುತ್ತೆ ಸರ್? ಸಂಘದ ಒಂದು ವಿಚಾರ, ಯಾರೋ ಒಬ್ಬರಿಗೆ ಯಾವುದೋ ಒಂದು ಸ್ಥಾನ ಸಿಕ್ತು ಅಂತ ಹೇಳಿದ್ರೆ ಅದು ಅಧಿಕಾರ ಅಲ್ಲ, ಅವ್ರ ಜವಾಬ್ದಾರಿ ಅಂತ. ನಾವು ಹೇಳುವಾಗಲೂ ಹಾಗೆ ಹೇಳ್ತೀವಿ, ನಿನ್ನ ದಾಯತ್ವ ಏನು ಅಂತ ಕೇಳ್ತೀರಿ, ನಿನ್ನ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಸಂಘದಲ್ಲಿ ಅಂತ. ನಿನಗೇನು ಸ್ಥಾನ ಕೊಟ್ಟಿದ್ದಾರೆ, ಏನು ಅಧಿಕಾರ ಕೊಟ್ಟಿದ್ದಾರೆ ಅಂತ ಕೇಳೋದಿಲ್ಲ. ಸಂಘ ಇದುವರೆಗೆ ಕಂಡಂಥದ್ದು 6 ಜನ ಸರಸಂಘ ಚಾಲಕರನ್ನು. 1929ನೇ ಇಸ್ವಿಯಿಂದ ಡಾಕ್ಟರ್ ಜಿ ಅವರ ದೇಹಾಂತ ಆಗುವವರೆಗೆ 1940ನೇ ಇಸ್ವಿಯವರೆಗೆ ಅವರು ಪ್ರಥಮವಾಗಿ ಸಾಧಾರಣ 15 ವರ್ಷ ಸರಸಂಘ ಚಾಲಕರಾಗಿ ಸಂಘವನ್ನು ಮುಂದುವರಿಸ್ತಾರೆ. ಅದಾದ ನಂತರ ಬಂದಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ, ಯಾರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ BSc MSc ಝುವಾಲಜಿ ಮಾಡಿ ಅಲ್ಲಿ
ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಮಾಧವ ಸದಾಶಿವರಾವ್ ಗೋಲ್ವಲ್ಕರ್ ಗುರೂಜಿ ಅಂತ ನಾವು ಅವ್ರನ್ನ ಕರಿತೀವಿ. ಗುರೂಜಿಯವರು 1935ನೇ ಇಸ್ವಿಗೆ ನಾಗ್ಪುರಕ್ಕೆ ವಾಪಸ್ ಬರ್ತಾರೆ. ಅವರು ಮೂಲತಃ ನಾಗ್ಪುರದವರೇ, ರಾಮ್ಟೆಕ್ ಹತ್ತಿರ ಇರುವಂಥವ್ರು. ಆ ಸಂದರ್ಭದಲ್ಲಿ ಅವರು ರಾಮಕೃಷ್ಣ ಮಿಷನ್ನಿಗೆ ತಮ್ಮ ಒಲವನ್ನು ತೋರಿಸಿ, ಯಾರು ರಾಮಕೃಷ್ಣ ಪರಮಹಂಸರ ಶಿಷ್ಯ ಆಗಿರ್ತಾರೋ ಅಖಂಡಾನಾಥ್ ಅಂಥೇಳಿ ಅವರ ಮುಂದೆ ದೀಕ್ಷೆ ತಗೊಳ್ತಾರೆ. ದೀಕ್ಷೆ ತಗೊಂಡು ರಾಮಕೃಷ್ಣ ಆಶ್ರಮದ ಸನ್ಯಾಸಿ ಆಗ್ತಾರೆ. ಆ ಸನ್ಯಾಸಿ ಆದಂಥ ಸಂದರ್ಭದಲ್ಲಿ ಬಯ್ಯಾಜಿ ದಾನಿ ಅಂಥೇಳಿ ಯಾರು ಬನಾರಸ್ ಹಿಂದೂ ಯೂನಿವರ್ಸಿಟಿನ ಒಬ್ಬ ಸ್ವಯಂ ಸೇವಕು ಡಾಕ್ಟರ್ ಜಿಗೆ ಗುರೂಜಿ ಬಗ್ಗೆ ತಿಳಿಸ್ತಾರೆ. ಈ ರೀತಿ ಒಬ್ಬ ವ್ಯಕ್ತಿ ಇದ್ದಾರೆ, ಇವರು ಸಮಾಜ ಮತ್ತು ಭಾರತವನ್ನು ಕಟ್ಟಲಿಕ್ಕೆ ತನ್ನ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟು ಸನ್ಯಾಸಿಯಾಗಿದ್ದಾರೆ ಅಂತ. ಡಾಕ್ಟರ್ ಜಿಗೆ ಅವ್ರ ಮೇಲೆ ಒಲವು ಬಂದು ಅವ್ರ ಹತ್ರ ಹೋಗಿ ಸಂಘವನ್ನು ನೀವು ಮುಂದೆ ನಡೆಸಬೇಕು, ನನ್ನ ನಂತರ ನೀವು ಮುಂದೆ ನಡೆಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 1939ನೇ ಇಸ್ವಿಲಿ ಅವರು ಸರ್ಕಾರ್ಯವಾಹ ಆಗ್ತಾರೆ, ಅಂದರೆ ಜನರಲ್ ಸೆಕ್ರೆಟರಿ ಅಂತ ಹೇಳ್ಬೋದು. 1940ನೇ ಇಸ್ವಿಯಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಮೃತ್ಯುವಿನ ನಂತರ ಅವರು ಸರಸಂಘ ಚಾಲಕಾಗಿ 33 ವರ್ಷ ಸಂಘವನ್ನು ನಡೆಸ್ತಾರೆ. 33 ವರ್ಷ ಅವರು ನಡೆಸಿದಂಥ ಸಂಘದ ವೈಖರಿ ಇತ್ತಲ್ಲ, ಆಗ ಸಂಘದ ವಿವಿಧ ಕ್ಷೇತ್ರಗಳ ಸಂಘದ ಪ್ರೇರಣೆಯಿಂದ ಸುಮಾರು ಸಂಸ್ಥೆಗಳ ಪ್ರಾರಂಭ ಆದವು. ಅದಾದ ನಂತರ 1973ನೇ ಇಸ್ವಿಯಲ್ಲಿ ಗುರೂಜಿಯವರ ಅಕಾಲ ಮೃತ್ಯು ಆಗುತ್ತೆ. 73ರಿಂದ 94ನೇ ಇಸ್ವಿಯವರೆಗೆ ಬಾಲಾ ಸಾಹೇಬ್ ದೇವ್ರಸ್ ಅವರು ಸರಸಂಘ ಚಾಲಕಾಗಿ ಮುಂದುವರಿತಾರೆ. ಅವರು ಕೂಡ LLB ಡಿಗ್ರಿ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಸಾಧಾರಣ 1994ನೇ ಇಸ್ವಿಯವರೆಗೆ 73ರಿಂದ 94ನೇ 21 ವರ್ಷ ಸರಸಂಘ ಚಾಲಕಾಗಿರ್ತಾರೆ. 94ನೇ ಇಸ್ವಿಯಲ್ಲಿ ಅವರ ನಂತರ ಬಂದಂಥವರು ರಜೂಬಯ್ಯ ರಾಜೇಂದ್ರ ಸಿಂಗ್ ಅಂತ. ಮೂಲತಃ ಇವರು ಉತ್ತರ ಪ್ರದೇಶದವರು. ಇವರು ಫಿಸಿಕ್ಸ್ನಲ್ಲಿ MSc ಮಾಡಿ, ಇವರು MSc ಮಾಡುವಂಥ ಸಂದರ್ಭದಲ್ಲಿ ಎಕ್ಸಾಮಿನರ್ ಆಗಿ ಬಂದಿದ್ದು ನೊಬೆಲ್ ಪ್ರಶಸ್ತಿ ಪಡೆದಂಥ CV ರಾಮನ್ ಹೇಳ್ತಾರೆ, ಎಂಥ ಬುದ್ಧಿವಂತ ವ್ಯಕ್ತಿ ಈ ವ್ಯಕ್ತಿ, ಮುಂದೊಂದು ದಿನ ಭಾಳ ದೊಡ್ಡ ಒಬ್ಬ ವೈಜ್ಞಾನಿಕ ಅನ್ವೇಷಣೆ ಮಾಡೋದಿದೆ ಅಂಥೇಳಿ. ಅವ್ರು ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅಲ್ಲಿ ಅವರು HOD ಆಗ್ತಾರೆ ಯೂನಿವರ್ಸಿಟಿಯಲ್ಲಿ, ಲಕ್ನೋ ಯೂನಿವರ್ಸಿಟಿಯಲ್ಲಿ HOD. ಆದರೆ ಅದನ್ನು ಬಿಟ್ಟು ಅವರು ಸಂಘದ 1994ನೇ ಇಸ್ವಿಯಲ್ಲಿ ಸರಸಂಘ ಚಾಲಕರಾಗ್ತಾರೆ. 94ರಿಂದ 2000 ಇಸ್ವಿ ಅವರ ದೇಹಾಂತದ ನಂತರ 2000 ಇಸ್ವಿಯಿಂದ 2009ನೇ ಇಸ್ವಿಯವರೆಗೆ ಕರ್ನಾಟಕದವರೇ ಆದರೆ ಅವರು ಹುಟ್ಟಿದ್ದು ರಾಯ್ಪುರ್, ಈಗಿನ ಛತ್ತೀಸ್ಗಢ ಏನಿದೆಯೋ, ಕುಪ್ಪಳ್ಳಿ ಸೀತಾರಾಮಯ್ಯ ಸುದರ್ಶನ್, ಮಂಡ್ಯದತ್ತ ಇರುವಂಥ ಕುಪ್ಪಳ್ಳಿ ಮೂಲ ಮನೆ ಅವ್ರದ್ದು. ಆದರೆ ಅವ್ರ ತಂದೆ ರಾಯ್ಪುರದಲ್ಲಿ ಇದ್ದಿದ್ದರಿಂದ ವಿದ್ಯಾಭ್ಯಾಸ, ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಿದ ನಂತರ ಸಂಘದ ಪ್ರಚಾರಕರಾಗಿ ಹೊರಡ್ತಾರೆ. ಅವರು 2000 ಇಸ್ವಿಯಿಂದ 2009ನೇ ಇಸ್ವಿಯವರೆಗೆ ಸರಸಂಘ ಚಾಲಕರಾಗಿ ಮುಂದುವರೆದು, ಅವರ ಕಾಲದ ಸಂದರ್ಭದಲ್ಲೇ ಅದು ಸಂಘದ ಪದ್ಧತಿ. ಒಂದು ಸಮಯ ಅವರಿಗೆ ಇನ್ನು ಮುಂದೆ ಅವರ ವಯಸ್ಸಿನಿಂದ ನಡೆಸಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಅವರು ಮೋಹನ್ ಭಾಗವತ್ ಅವರನ್ನು ಸರಸಂಘ ಚಾಲಕರಾಗಿ ಮಾಡ್ತಾರೆ 2009ನೇ ಇಸ್ವಿ. ಮೋಹನ್ ಭಾಗವತ್ರವರು ಮೂಲತಃ ವೆಟರ್ನರಿ ಸೈನ್ಸ್ ಡಿಗ್ರಿ ಪಡೆದವರು. ಮಾಸ್ಟರ್ಸ್ ಇನ್ ವೆಟರ್ನರಿ ಸೈನ್ಸ್ ಇನ್ನೇನು ಮುಗಿಬೇಕು ಅನ್ನುವಾಗ ಸಂಘದ ಪ್ರಚಾರಕರಾಗಿ ಬರ್ತಾರೆ. ಕಳೆದ 50 ವರ್ಷದಿಂದ ಸಂಘದ ಪ್ರಚಾರಕರಾಗಿದ್ದಾರೆ. ಇವಾಗ ಸಂಘವನ್ನು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ 6 ಜನ ಸಂಘದ ಸರಸಂಘ ಚಾಲಕರು ಇದುವರೆಗೆ ಸಂಘವನ್ನು ನಡೆಸ್ಕೊಂಡು